ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಂಗಡಿನಾಗೆ ಗುಂಡು ಫೋನ್ ಬಂದಾಗ್ಲೇ ಅನ್ಕಂಡೆ ಇದನ್ನ ಹೆಂಗ್ ಸಾಧ್ಯ ಅಂತವ. ಆದ್ರೂ ನಮ್ಮ ಮಕ್ಕಳವನು ಹೊರಗಿರ ಇರ್ಬೋದು ಅನ್ಕೊಂಡು ಯಾಮಾರ್ಬಿಟ್ಟೆ. ಮನೆಗೆ ಬಂದು ನೋಡಿದ್ರೆ ಏನೂ ಇಲ್ಲ. ಆದ್ರೂ ಇದೆಲ್ಲ ಹೆಂಗಾಯ್ತು, ಯಾಕಾಯ್ತು ಒಂದು ಗೊತ್ತಾಯ್ತಿಲ್ವಲ್ಲ. ಯಜಮಾನ್ರೇ, ಪಾರೋ ಇದೇನ್ರಿ ಹಿಂಗ್ ಕೂತೀರಾ? ಚಳಿ ಆಗ್ತದ್ಯಾ? ಅದಕ್ಕೆ ಅಂತ ಬಿಸಿ ಬಿಸಿ ಹಾಲು ತಗೊಂಡ್ ಬಂದಿದ್ದೀನಿ. ಹಾಲು ಕೊಟ್ಟು. ಹಾಲ ಯವ್ವ ಬೇಡ ಬೇಡ, ಹಾಲ್ ಬೇಡ. ಯಾಕೆ? ಹಾಲು ಕುಡಿದ್ರೇನು? ಅವತ್ತು ಹಾಲು ಕುಡ್ದೆ ಶೃಂಗಾರದ ಹೊಂಗೆ ಮರದಿಂದ ಹಿಡ್ದು ಇಲ್ಲಿ ಮಾರಿ ಕುಡಿ ಮಾವಿನ ತೊಪ್ಪಿನ ಗಂಟ ಹೆಂಗೆಂಗಲೋ ಆಗೋಯ್ತು. ಬೇಡ ಮಾವ, ಆಗ್ಲಿ ಬಿಡು ಮಾವ. ಪಾರೋ, ಈಗ ನೋಡಿದ್ರೆ ಆಗ್ಲಿ ಬಿಡು ಅಂತ್ಯ, ಅವಾಗ ನೋಡಿದ್ರೆ ಆಗಕ್ಕಿಲ್ಲ ಅಂತ್ಯ, ಮೂರ್ ಜನ ನೋಡಿದ್ರೆ ಆಗೋಗೈತೆ ಅಂತಾರೆ. ಮತ್ ನೀನು ಆಗುತ್ತೆ ಅಂತೀಯಲ್ಲ ಪಾರು. ಏನ್ ಪಾರು ಇದು ಆಗತ್ತೆ ಆಯ್ತಿಲ್ಲ? ನಾನು ಅದನ್ನೇ ಕೇಳ್ತಿರೋದು, ಏನಾಗಿದೆ ಏನಾಗಿಲ್ಲ ಅಂತ. ಅದೇ 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 ಅಂದ್ರೆ ಅದೇ ಪಾರು. ಜೋ ನನ್ನ ಮುದ್ದು ಕಂದಮ್ಮ, ನನ್ನ ಪ್ರೀತಿ ಮುದ್ದು ಕಂದಮ್ಮ, ಮಗಿ ಪಾರು ಮಗಿ. ನೀನ್ ಅದ್ರ ಬಗ್ಗೆ ಮಾತಾಡ್ತಿದ್ಯಾ? ನಾನು ಅವತ್ತೇ ಹೇಳಿಲ್ವಾ ನಿನಗೆ, ಗಂಡು ಹೆಣ್ಣು ಸೇರಿದ ಮೇಲೆ ಮಗು ಬೇಕಾ ಬೇಡವಾ ಅಂತ ನಿರ್ಧಾರ ತಗೊಳ್ಳೋ ಹಕ್ಕು ಹೆಣ್ಣಿಗೂ ಇರುತ್ತೆ ಅಂತ. ಸೊ ನಾವಿಬ್ರು ಅನ್ಕೊಂಡಿರೋ ಪ್ರಕಾರ ನಮಗೆ ಮಕ್ಕಳಾಗೋ ಚೈತನ್ಯ ಇದ್ರು ನಾವು ಮಕ್ಳು ಮಾಡ್ಕೋತಾ ಇಲ್ಲ. ಓಕೆನಾ? ನೀನೇನು ಯೋಚನೆ ಮಾಡಬೇಡ, ಮಕ್ಳಾಗದೇ ಇದ್ರು ನಾವು ಅನ್ಯೋನ್ಯವ ಸಂಸಾರ ಮಾಡ್ಬೋದು. ಸರಿ ಸರಿ. ಆದ್ರೂ ಈಟಲ್ಲ ಆಗೋಯ್ತಲ್ಲ, ನಂಗೊಂಥರ ತಲೆ ಬಿಸಿ ಆಗ್ಬಿಡ್ತು. ಹೌದು, ಆ ಡಬ್ಬ ಸೀನನ್ ವಾಚಿಂದ ಇಷ್ಟೆಲ್ಲ ಆಗಿದ್ರು ನಾವು. ನೀನ್ ಆರಾಮಾಗಿರು. ಈಗ ಹೊಸಿ ಸಮಾಧಾನ ಆಯ್ತು ನೋಡೋ ನಂಗೆ. ಹಬ್ಬ, ನಂಗೆ ಸಮಾಧಾನ ಆಯ್ತು. ಯಾಕೆ ಗೊತ್ತಾ, ಇಷ್ಟು ದಿನ ನೀನು ಪಾರು ನನ್ನ ಬಿಟ್ಟು ಹೋಗ್ಬೇಡ, ನನ್ನ ಜೊತೆಲೇ ಇರು ಪಾರು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೋತಿದ್ದೆ. ಈಗ ನೋಡು ಇಷ್ಟು ಆರಾಮಾಗಿ ನಗ್ನಗ್ತಾ ಇದೆಯಾ, ತುಂಬ ದೃಷ್ಟಿ ಬಿದ್ಬಿಡುತ್ತೆ. ಇದೇ ಖುಷಿಗೆ ಏನಿಲ್ವಾ? ಹಾಲು ಕೋವನ ಕೊಬ್ಬರಿ ಮಿಠಾಯ? ನಾವು ಹಳ್ಳಿ ಐಕ್ಳು ಏನು ಇಲ್ದೇನೆ ಹಾಲ್ಕೋಬೇಕು ಅಂತೀವಿ. ಅಂತದ್ರಾಗ ಎರಡೆರಡು ಮಿಠಾಯಿ ಐತೆ ಅನ್ಮ್ಯಾಕೆ ನಾವು ಬಿಡ್ತೀವ ಕೊಬ್ಬರಿ ಮಿಠಾಯಿ ತಿನ್ಬಿಡದೆ. ಪಾರು, ಬಂಗಾರಿ, ಚಿನ್ನಿ, ಬಂದ್ಬಿಡವ. ಎಲ್ಲ ಮರೆತು ಮತ್ತೆ ಹೊಸ್ದಾಗಿ ಜೀವನ ಶುರು ಮಾಡೋಣ. ಬಂದ್ಬಿಡವ, ಬಂದ್ಬಿಡು ಪಾರು. ಪಾರು ಯಾರು ಅನ್ಕೊಂಡು ಯಾಕ್ಲ ಹಿಂಗ ಆಡ್ತೀಯಲೇ? ಹೊಟ್ಟೆ ಯಾಕ ಉರಿಸ್ತೀಯಲೇ? ಅವಳು ಗರ್ಭಿಣಿ ಆಗಿಲ್ಲಕ್ಕಲ್ಲ. ಯಾರು ಹೇಳಿದ್ದು? ಅಣ್ಣ, ಆ ರಾಣಿ ಮಾತಾಡ್ತಿರೋದು ನಾನೇ ಕದ್ ಕೇಳಿಸ್ಕೊಂಡಿವ್ನಿ. ಅದ್ ಹೆಂಗೆ ಅಂದ್ಬಿಟ್ಟು ಒಬ್ಬೊಬ್ಬಳೆ ಗರ್ಭಿಣಿ ಆಯ್ತಾಳೆ. ಓ, ನಿನಗೂ ಹೊಟ್ಟೆ ಬರ್ಬೇಕಾಗಿತ್ತಾ? ನಮ್ಮ ವಂಶದಾಗ ಹುಟ್ಟುಬಿಟ್ಟು ಹೆಂಗಿರ್ಬೇಕು ನೋಡ್ಲಾ. ಹೆಣ್ಣು ಹೊನ್ನು ಮಣ್ಣು ತಾನಾಗ್ತಾನೆ ಬರ್ಬೇಕು. ಕರೆದಿದ ತಕ್ಷಣ ಬರಕ್ಕೆ ಅದೇನು ಬೀದಿ ನಾಯಿನ? ಬಿಸ್ಕೆಟ್ ಹಾಕ್ಲಿಲ್ಲ ಅಂದ್ರೆ ಬೀದಿ ನಾಯಿ ಕೂಡ ಅಂಡು ತಿರ್ಸ್ಕೊಂಡು ಹೋಯ್ತಾ ಇರ್ತದೆ. ತಿರುಗಿ ನೋಡಕ್ಕಲ್ಲ, ತಿಳ್ಕೊ. ಮಚ್ಚೆ ಇರ್ಬೇಕಲ್ಲ. ಪಾರುಗೋಸ್ಕರ ಕೈರೇಕೆನೆ ಕುಯ್ಸ್ಕೊಂಡಿವ್ನಿ. ಮಚ್ಚ ಬಗ್ಗೆ ಮಾತಾಡ್ಬೇಡ ನೀನು. ನಿನ್ನ ಮಾತು ಕೇಳ್ಕೊಂಡು ಕುಂತ್ಕೊಂಡ್ರೆ ತಿರ್ಕೊಂಡು ತಿನ್ನೋನು ಗಿರಿಕ್ಕೊಂಡು ತಿನ್ನೋ ತರ ಮಾಡ್ಬಿಡ್ತೀಯ ನಮ್ಮನ್ನ. ಅವಳು ಗರ್ಭಿಣಿ ಆಗಿಲ್ಲಕ್ಕಲ್ಲ, ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟವ್ರೆ. ನನ್ನ ತಮ್ಮನಾಗ ಹೆಂಗಿರ್ಬೇಕು ನೀನು? ನೀನ್ ತಮ್ಮ ಆಗಿದ್ಕೇನು ಅದೃಷ್ಟನ ಇರ್ಬೇಕು. ಏನ್ ಕೋಡಿತ್ತದ? ಅಯ್ಯ ನನ್ನ ಮಗನೇ, ಜೊತೆಲಿ ಕುಂತ್ಕೊಂಡು ಬಾಳ್ ತಿನ್ಸಿದೀನಿ, ಇವಾಗ ನೋಡಿದ್ರೆ ಕೋಡಿನ ಬಗ್ಗೆ ಮಾತಾಡ್ತೀಯಾ? ಹೆಂಗಾರ ಮಾಡ್ಕೊಂಡು ಹಾಳಾಗ್ ಸಾಯಿ. ದೊಡ್ಡೋರು ಒಂದು ಮಾತು ಹೇಳೋರೆ, ಮೊದಲು ನಮ್ ತೊಳ್ಕೋಬೇಕಂತೆ, ಆಮೇಲೆ ಕಂಡೋರ್ ತೊಳಿಬೇಕು. ಪಾರು, ನಾನು ಏನ್ ಅನ್ಯಾಯ ಮಾಡಿದ್ದೆ? ನನ್ನ ಬಿಟ್ಬಿಟ್ಟು ಗರ್ಭಿಣಿ ಆಗಿದ್ಯಾ? ಈಗ ನಮ್ಮ ಮಗನೇ ಹಿಂಗ ಆಡ್ತವನೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.